ಈಗ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಎನ್ನಬೇಕು ಅನಿಸ್ತಾ ಇದೆ. ಮೊದಲು 10, 20, 50 ಇರ್ತಿದ್ದ ಸೋಂಕು ಇದೀಗ 100ರ ಗಡಿ ದಾಟ್ತಾ ಇದೆ. 4 ದಿನದಲ್ಲಿ 3ನೇ ಬಾರಿ ಶತಕದ ಗಡಿಯನ್ನು ದಾಟಿದೆ ಈ ಸೋಂಕು. ನೆರೆ ರಾಜ್ಯಗಳಿಂದ ಬಂದವರೇ ಇಷ್ಟೆಲ್ಲ ಆತಂಕಕ್ಕೆ ಕಾರಣ ಆಗ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ಹೇಗೆಲ್ಲ ಸೋಂಕು ಕಾಣಿಸ್ಕೊಳ್ತು ಅದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿ. ರಾಜ್ಯದಲ್ಲಿ ಮತ್ತೆ ಶತಕ ಬಾರಿಸುತ್ತಿದೆ ಕೊರೋನಾ. ಕರ್ನಾಟಕಕ್ಕೆ ಹೊಡೆತ ಕೊಡ್ತಿದೆ ಮುಂಬೈ ಮಾರಿ. ಪ್ರತಿದಿನ ರಾಜ್ಯದಲ್ಲಿ 10, 20 ಕೊರೋನಾ ಸೋಂಕುಗಳು ಪತ್ತೆಯಾಗ್ತಿತ್ತು. ಅದ್ಯಾವಾಗ ಕರ್ನಾಟಕ ಮಹಾರಾಷ್ಟ್ರ ಗಡಿ ಓಪನ್ ಆಯ್ತೋ ಸೋಂಕಿನ ಸಂಖ್ಯೆ ದಿಢೀರ್ ಏರಿಕೆಯಾಗಿದೆ. 10-20ರಷ್ಟಿದ್ದ ಕೊರೋನಾ ಸೋಂಕು ಕಳೆದ 4 ದಿನದಿಂದ ಶತಕದ ಗಡಿ ದಾಟಿದೆ. ಮಹಾರಾಷ್ಟ್ರ ಹಾಗೂ ತಮಿಳುನಾಡು ಸೇರಿ ಅಕ್ಕಪಕ್ಕದ ರಾಜ್ಯಗಳಿಂದ ಬಂದವರಲ್ಲೇ ಹೆಚ್ಚಿನ ಸೋಂಕು ಕಾಣಿಸಿಕೊಂಡಿದೆ. ರಾಜ್ಯದಲ್ಲಿ 4 ದಿನದಲ್ಲಿ 3ನೇ ಬಾರಿ ಸೋಂಕಿತರ ಸಂಖ್ಯೆ 100ರ ಗಡಿ ದಾಟಿದೆ. ಕರ್ನಾಟಕದಲ್ಲಿ ಇಂದು ಒಟ್ಟು 138 ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 1743 ಮಂದಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಇವರಲ್ಲಿ 597 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಈವರೆಗೂ ಕರ್ನಾಟಕದಲ್ಲಿ 41 ಜನ ಕೋವಿಡ್ನಿಂದಾಗಿ ಮೃತಪಟ್ಟಿದ್ದಾರೆ. ಇವತ್ತು ಕೂಡ ರಾಜ್ಯದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 100ರ ಗಡಿ ದಾಟಿದೆ. ಹಾಗಿದ್ರೆ ಇದಕ್ಕೂ ಮುನ್ನ ರಾಜ್ಯದಲ್ಲಿ ಯಾವ್ಯಾವತ್ತೂ ಅತಿ ಹೆಚ್ಚಿನ ಸೋಂಕು ಕಾಣಿಸಿತ್ತು ಅನ್ನೋದನ್ನ ನೋಡೋಣ. ಮೇ 8ರಂದು ರಾಜ್ಯದಲ್ಲಿ 48 ಕೇಸ್ಗಳು ಕಾಣಿಸಿತ್ತು. ಮೇ 10ರಂದು 54 ಸೋಂಕು ಕಾಣಿಸಿಕೊಳ್ತು. ಮೇ 17ರಂದು 55 ಕೊರೋನಾ ಕೇಸ್ ಪತ್ತೆಯಾಗಿತ್ತು. ಮೇ 12ರಂದು 63 ಕೊರೋನಾ ಸೋಂಕು ಕಾಣಿಸಿಕೊಂಡಿತ್ತು. ಮೇ 20ರಂದು 67 ಸೋಂಕು ಕಾಣಿಸಿಕೊಂಡಿತ್ತು. ಮೇ 15ರಂದು ರಾಜ್ಯದಲ್ಲಿ 69 ಕೇಸ್ ಪತ್ತೆಯಾಗಿದ್ವು. ಮೇ 18ರಂದು ಬರೋಬ್ಬರಿ 99 ಕೇಸ್ ಕಾಣಿಸಿಕೊಂಡು ಶತಕದ ಗಡಿ ಸಮೀಪಿಸಿತ್ತು. ಇನ್ನು ಇಂದು ರಾಜ್ಯದಲ್ಲಿ 138 ಸೋಂಕು ಕಾಣಿಸಿಕೊಂಡು ಟಾಪ್ 3 ಸ್ಥಾನದಲ್ಲಿದೆ. ನಿನ್ನೆ ಒಟ್ಟು 143 ಕೇಸ್ಗಳು ಕಾಣಿಸಿಕೊಂಡಿದ್ರೆ ಮೇ 19ರಂದು ಬರೋಬ್ಬರಿ 149 ಕೇಸ್ ಕಾಣಿಸಿಕೊಂಡು ಟಾಪ್ 1 ಸ್ಥಾನದಲ್ಲಿದೆ. ರಾಜ್ಯಕ್ಕೆ ಕಂಟಕವಾಗಿದ್ದು ಆ 5 ಜಿಲ್ಲೆ. 2ರಲ್ಲಿ ಡಬಲ್ ಸೆಂಚುರಿ, 3ರಲ್ಲಿ ಸೆಂಚುರಿ. ಕರ್ನಾಟಕದಲ್ಲಿ 5 ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಸೋಂಕು ಕಾಣಿಸಿಕೊಂಡಿದೆ. ಇಡೀ ರಾಜ್ಯದಲ್ಲಿ ಕಾಣಿಸಿಕೊಂಡಿರೋ ಒಟ್ಟು ಸೋಂಕಿನ ಅರ್ಧದಷ್ಟು ಈ 5 ಜಿಲ್ಲೆಗಳಲ್ಲೇ ಕಾಣಿಸಿಕೊಂಡಿದೆ. ಅದು ಯಾವ್ಯಾವುದು ಅಂತ ನೋಡೋದಾದ್ರೆ, ಬೆಂಗಳೂರು ನಗರ 1ರಲ್ಲೇ ಬರೋಬ್ಬರಿ 261 ಸೋಂಕು ಕಾಣಿಸಿಕೊಂಡಿದೆ. ಮಂಡ್ಯದಲ್ಲಿ 209 ಸೋಂಕು ಕಾಣಿಸಿಕೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 134 ಸೋಂಕು ಕಾಣಿಸಿಕೊಂಡಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಈವರೆಗೂ 126 ಸೋಂಕು ಕಾಣಿಸಿಕೊಂಡಿದೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಈವರೆಗೂ 118 ಸೋಂಕು ಕಾಣಿಸಿಕೊಂಡಿದೆ. ಈ 5 ಜಿಲ್ಲೆಗಳಲ್ಲೇ ಒಟ್ಟು 848 ಸೋಂಕು ಕಾಣಿಸಿಕೊಂಡಿದೆ. ರಾಜ್ಯದಲ್ಲಿ ಇವತ್ತು ಎಲ್ಲೆಲ್ಲಿ ಎಷ್ಟೆಷ್ಟು ಕೊರೋನಾ ಕೇಸ್ಗಳು ಕಾಣಿಸಿಕೊಂಡಿವೆ ಅಂತ ನೋಡೋದಾದ್ರೆ, ಹಾಸನದಲ್ಲಿ ಇಂದು ಮತ್ತೆ 14 ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಬಾಗಲಕೋಟೆಯಲ್ಲಿ 1, ಬೀದರ್ನಲ್ಲಿ 9 ಸೋಂಕು ಕಾಣಿಸಿಕೊಂಡಿದೆ. ಇಂದು ಅತಿ ಹೆಚ್ಚು ಸೋಂಕು ಕಾಣಿಸಿಕೊಂಡಿರುವುದು ಚಿಕ್ಕಬಳ್ಳಾಪುರದಲ್ಲಿ. ಇವತ್ತು ಒಂದೇ ದಿನ ಚಿಕ್ಕಬಳ್ಳಾಪುರದಲ್ಲಿ 47 ಪಾಸಿಟಿವ್ ಕೇಸ್ ಕಂಡುಬಂದಿದೆ. ಒಟ್ಟು ಸೋಂಕು 73ಕ್ಕೆ ಏರಿಕೆಯಾಗಿದೆ. ಉಳಿದಂತೆ ವಿಜಯಪುರದಲ್ಲಿ 7 ಸೋಂಕು, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡದಲ್ಲಿ ತಲಾ 1 ಸೋಂಕು ಕಾಣಿಸಿದೆ. ಉಡುಪಿಯಲ್ಲಿ 3, ಧಾರವಾಡ ಹಾಗೂ ಶಿವಮೊಗ್ಗದಲ್ಲಿ ತಲಾ 2 ಸೋಂಕು ಕಾಣಿಸಿಕೊಂಡಿದೆ. ರಾಯಚೂರಿನಲ್ಲಿಂದು 10 ಸೋಂಕು ಕಾಣಿಸಿಕೊಂಡಿದ್ರೆ ತುಮಕೂರಿನಲ್ಲಿ 8 ಕೇಸ್ ಪತ್ತೆಯಾಗಿದೆ. ಯಾದಗಿರಿಯಲ್ಲಿ 2, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಮಗಳೂರಲ್ಲಿ 5 ಸೋಂಕು ಕಾಣಿಸಿಕೊಂಡಿದೆ. ಹಾವೇರಿಯಲ್ಲಿ 3 ಸೋಂಕು ಕಾಣಿಸಿಕೊಂಡಿದೆ. ಇಂದು ರಾಜ್ಯದಲ್ಲಿ 138 ಸೋಂಕು ಕಾಣಿಸಿಕೊಂಡಿದ್ರೆ ಅದರಲ್ಲಿ 111 ಜನ ಮಹಾರಾಷ್ಟ್ರದಿಂದಲೇ ಸೋಂಕನ್ನ ಹೊತ್ತು ತಂದಿದ್ದಾರೆ. 526ಕ್ಕೂ ಹೆಚ್ಚು ಕೇಸ್ ಮಹಾರಾಷ್ಟ್ರದಿಂದಲೇ ಆಗಿದ್ದು, ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಹೊರ ರಾಜ್ಯದವರನ್ನ ನಿಷೇಧಿಸಿ ಅಂತ ಸಿಎಂ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ನಂಜನಗೂಡಿನ ಮತ್ತೊಂದು ಹಳ್ಳಿ ಸೀಲ್ ಡೌನ್. ಮೈಸೂರಲ್ಲಿ ಇವತ್ತು ಯಾವುದೇ ಕೊರೋನಾ ಪ್ರಕರಣ ಆಗಿಲ್ಲ. ಆದರೆ 3 ದಿನದ ಹಿಂದೆ ಹೆಳವರ ಹುಂಡಿಯಲ್ಲಿ ನಡೆದಿದ್ದ ಮದುವೆ ಕಾರ್ಯಕ್ರಮಕ್ಕೆ ಸೋಂಕಿತ ಅಧಿಕಾರಿ ಬಂದ್ ಹೋಗಿದ್ರು. ಅದಕ್ಕೆ ಹೆಳವರ ಹುಂಡಿಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಜೊತೆಗೆ ಅಕ್ಕಪಕ್ಕದ ಅಜ್ಜನಾಪುರ,
ಹೆಡಿಯಾಲ, ಮಡುವಿನಹಳ್ಳಿ ಭಾಗಗಳಲ್ಲೂ ರಾಸಾಯನಿಕ ಸಿಂಪಡಣೆ ಮಾಡಲಾಗಿದೆ. ಹೊರ ರಾಜ್ಯಗಳಿಂದ ಕರ್ನಾಟಕಕ್ಕೆ ವಲಸಿಗರು ಬರುವುದನ್ನು ಸದ್ಯಕ್ಕೆ ತಡೆದಿದ್ರೂ ಸಾವಿರಾರು ಜನ ಬಂದಾಗಿದೆ. ಇವರನ್ನೆಲ್ಲರೂ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ವಲಸಿಗರಿಂದ ಸೋಂಕು ಇನ್ನಷ್ಟು ಹೆಚ್ಚಾಗುವ ಭೀತಿ ಮಾತ್ರ ಕಮ್ಮಿಯಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯಲ್ಲಿ ನಿನ್ನೆ ಕೊರೋನಾ ಸೋಂಕಿತ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಇವತ್ತು ಮೃತ ವ್ಯಕ್ತಿಯ ವರದಿ ಪಾಸಿಟಿವ್ ಅಂತ ಬಂತು. ಮುಂಬೈನಿಂದ ಬಂದಿದ್ದ ವ್ಯಕ್ತಿಯನ್ನ ಕೊರೋನಾ ಶಂಕೆಯ ಮೇಲೆ ಮೂಡುಬಿದಿರೆಯ ಕಡಂದೆಲೆ ಶಾಲೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಕೊರೋನಾ ಭಯ ಆತಂಕದಿಂದ ಆತ ಶಾಲೆಯಲ್ಲಿ ನಿನ್ನೆ ನೇಣುಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇವತ್ತು ಮೃತನಿಗೆ ಸೋಂಕು ದೃಢಪಟ್ಟಿದೆ. ಇನ್ನೊಂದು ಕಡೆ ನೋಡಿ, ಕ್ವಾರಂಟೈನ್ಗೆ ಹೆದರಿ ವಿಷ ಸೇವಿಸಿದ್ದ ಬಾಗಲಕೋಟೆಯ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಮೇ 15ನೇ ತಾರೀಕು ಮಹಾರಾಷ್ಟ್ರದಿಂದ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚಿಕ್ಕೂರ ಗ್ರಾಮಕ್ಕೆ ಬಂದಿದ್ದ 35 ವರ್ಷ ಆತನ ಹೆಸರು ತುಕಾರಾಮ್ ಪವಾರ್ ಅಂತ. ಕ್ವಾರಂಟೈನ್ನಲ್ಲಿರಬೇಕು ಅಂತ ಹೇಳಿದ್ರು. ಅದಕ್ಕೆ ಹೆದರ್ಕೊಂಡು ಮೇ 14ನೇ ತಾರೀಕು ವಿಷ ಸೇವಿಸಿದ್ದಂತೆ. ಇವತ್ತು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ತುಕಾರಾಮ್ ಪವಾರ್ ಸಾವನ್ನಪ್ಪಿದ್ದಾನೆ. ಮೃತರ ಗಂಟಲು ದ್ರವ ಪರೀಕ್ಷೆಗೆ ಕಳಿಸಿಲ್ಲ. ಆದರೆ ಕೋವಿಡ್ ನಿಯಮದಂತೆ ವ್ಯಕ್ತಿ ಅಂತ್ಯಕ್ರಿಯೆ ಮಾಡೋದಾಗಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅನಂತ್ ದೇಸಾಯಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಕೊರೋನಾದಿಂದ ಏನೆಲ್ಲ ಆಗೋಗ್ಬಿಟ್ಟಿದೆ ಅಂತ. ಕಾಡು ದಾರಿಗಳೆಲ್ಲ ಇದೀಗ ಕಳ್ಳದಾರಿಗಳಾಗ್ತಾ ಇದೆ. ಅಂತಾರಾಜ್ಯ ಸಂಚಾರ ನಿಷೇಧ ಮಾಡಿರೋ ಕಾರಣಕ್ಕೆ ಆನೇಕಲ್ ಹಾಗೂ ಚಾಮರಾಜನಗರದ ಅಂದರೆ ತಮಿಳುನಾಡು ಗಡಿಯದು, ಆ ಪ್ರದೇಶಗಳಲ್ಲಿ ಕಳ್ಳದಾರಿಗಳಲ್ಲಿ ತಮಿಳರು ಇಲ್ಲಿಗೆ ಮತ್ತು ಕನ್ನಡಿಗರು ಅಲ್ಲಿಗೆ ಹೋಗಿ ಬರ್ತಿದ್ದಾರೆ. ಚಾಮರಾಜನಗರದಲ್ಲಂತೂ ಕಾಡುಗಳ ವೀರಪ್ಪನ್ ಕಾರ್ಯಸ್ಥಾನವಾಗಿದ್ದ ಕಾಡು ಕೂಡ ಇದೀಗ ಕಳ್ಳರ ರಹದಾರಿಗಳಾಗಿದೆ. ಹೀಗಾಗಿ ಅಲ್ಲೆಲ್ಲ ಓಡಾಡ್ತಿದ್ದ ಜನರನ್ನ ಹುಡುಕಿ ಕ್ವಾರಂಟೈನ್ ಮಾಡೋದಕ್ಕೆ ಚಾಮರಾಜನಗರ ಜಿಲ್ಲಾಡಳಿತ ನಿರ್ಧಾರ ಮಾಡಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಅರಣ್ಯ ಸಿಬ್ಬಂದಿ ಮೂಲಕ ತಪಾಸಣೆಯನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಆನೇಕಲ್ನಲ್ಲೂ ಕೂಡ ಇನ್ನೊಂದು ಥರ ಕಳ್ಳದಾರಿ ಹುಡುಕವರೇ ನಮ್ಮ ಜನ. ಅತ್ತಿ ಬೆಲೆ ಮೂಲಕ ಯಥೇಚ್ಛವಾಗಿ ಬರ್ತಿದ್ದಾರೆ ಜನ. ಈ ಹಿಂದೆ ಕಳ್ಳದಾರಿಗಳಲ್ಲಿ ಬರ್ತಿದ್ದ ಜನರು ಇದೀಗ ಹೆದ್ದಾರಿಯಲ್ಲೇ ರಾಜಾರೋಷವಾಗಿ ಸಂಚಾರ ಮಾಡ್ತಿದ್ದಾರೆ. ರಸ್ತೆಗಳಲ್ಲಿ ಕಂದಕ, ಮುಳ್ಳು ಮತ್ತು ಮರಗಳನ್ನು ಅಡ್ಡಲಾಗಿ ಬಂದ್ ಮಾಡಿದ್ರು. ಅಕ್ರಮ ಪ್ರವೇಶ ಆಗ್ತಾ ಇದೆ. ಹೀಗಾಗಿ ಬಳ್ಳೂರು ಗ್ರಾಮದ ಹತ್ತಿರ ಎಚ್ಚರಿಕೆ ಕೊಡಲಾಗಿದೆ. ಈ ವರದಿ ಪ್ರಸಾರ ಆಗ್ತಾನೆ ಪೊಲೀಸರು ದಾಳಿ ಮಾಡಿದ್ರು. ಅಕ್ರಮ ನುಸುಳುಕೋರರಿಗೆ ಲಾಠಿ ಇಟ್ಕೊಟ್ರು. ಬಳ್ಳೂರು ಗ್ರಾಮದ ಸುತ್ತಮುತ್ತಲಿನ ದಾರಿಗಳ ಪರಿಶೀಲನೆ ನಡೆಸಿದ್ರು ಅತ್ತಿಬೆಲೆ ಪೊಲೀಸರು. ಎಸ್ಪೆಷಲಿ ಗಡಿ ಜಿಲ್ಲೆ, ಅದರಲ್ಲೂ ಚಾಮರಾಜನಗರ, ಇದುವರೆಗೆ ಯಾವೊಂದು ಕೋವಿಡ್-19 ಪ್ರಕರಣ ದಾಖಲಾಗಿಲ್ಲ. ಸೊ ಹಾಗಾಗಿ ಇನ್ನೂ ಎಚ್ಚೆತ್ತುಕೊಳ್ಬೇಕು ಆ ಭಾಗದಲ್ಲೆಲ್ಲ. ಲೆಟ್ಸ್ ಮೂವ್ ಆನ್. ಆಸ್ಪತ್ರೆಗಳಲ್ಲಿ ಕೊರೋನಾ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ, ಸರಿಯಾಗಿ ಆರೈಕೆ ಮಾಡ್ತಿಲ್ಲ ಅನ್ನೋ ಆರೋಪಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಅಸಲಿಗೆ ಕೊರೋನಾ ಆಸ್ಪತ್ರೆಗಳಲ್ಲಿ ಏನಾಗ್ತಿದೆ? ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ? ವೈದ್ಯರು ಚಿಕಿತ್ಸೆ ಕೊಡೋದಕ್ಕೆ ಯಾವ ರೀತಿ ತಯಾರಾಗಿದ್ದಾರೆ? ಕೊರೋನಾಗೆ ತುತ್ತಾಗಿ ಆಸ್ಪತ್ರೆ ಸೇರೋರು ಹೇಳೋದಾದ್ರೂ ಏನು? ಎಲ್ಲದ್ರ ಬಗ್ಗೆ ನೆಟ್ವರ್ಕ್ 18 ಗ್ರೂಪ್ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲಿ ಏನಾಯ್ತು? ಇನ್ಸೈಡ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಮಿಸ್ ಮಾಡ್ದೇನೆ. ಕೊರೋನಾ ಆಸ್ಪತ್ರೆಗಳಲ್ಲಿ ಹೇಗಿದೆ ಸ್ಥಿತಿ? ಐಸೋಲೇಷನ್ ವಾರ್ಡ್ನಲ್ಲಿ ಹೇಗಿದೆ ಟ್ರೀಟ್ಮೆಂಟ್? ಕೊರೋನಾ ವಾರ್ಡ್ನಿಂದಲೇ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ದೇಶದಲ್ಲಿ ಅತಿ ಹೆಚ್ಚು ಸೋಂಕು ಕಂಡು ಬಂದಿರುವುದು ಮಹಾರಾಷ್ಟ್ರದಲ್ಲಿ. ಅದರಲ್ಲೂ ಮುಂಬೈ ನಗರವಂತೂ ಕೊರೋನಾ ಹಾಟ್ ಸ್ಪಾಟ್ ಆಗಿದೆ. ಇಂತಹ ಮಾಯಾನಗರಿಯಲ್ಲಿ ಸೋಂಕಿತರಿಗೆ ಯಾವ ರೀತಿ ಚಿಕಿತ್ಸೆ ನೀಡಲಾಗ್ತಾ ಇದೆ? ಐಸೋಲೇಷನ್ ವಾರ್ಡ್ನಲ್ಲಿ ಹೇಗಿದೆ ಸ್ಥಿತಿ? ಸೋಂಕಿತರಿಗೆ ಚಿಕಿತ್ಸೆ ನೀಡುವ ವೈದ್ಯರು ಹೇಗೆ ತಯಾರಾಗ್ತಾರೆ ಅನ್ನೋದರ ಬಗ್ಗೆ ನೀವು ಎಂದೂ ನೋಡಿರದ ದೃಶ್ಯವನ್ನ ನ್ಯೂಸ್ 18 ನಿಮಗೆ ತೋರಿಸುತ್ತದೆ. ಮುಂಬೈನ ಮಸೀನಾ ಆಸ್ಪತ್ರೆಯಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ನೀಡಿದೆ. ಇಲ್ಲಿನ ವೈದ್ಯರು ಚಿಕಿತ್ಸೆಗೆ ಹೊರಡೋ ಮುನ್ನ ಸೂಕ್ತವಾಗಿ ತಯಾರಾಗಬೇಕು. ವೈದ್ಯರು ಪಿಪಿಇ ಕಿಟ್ ಧರಿಸಲು 15 ನಿಮಿಷ ಬೇಕು. ಒಮ್ಮೆ ಕಿಟ್ ಧರಿಸಿದ್ರೆ 6 ರಿಂದ 8 ಗಂಟೆಗಳ ತನಕ ಪಿಪಿಇ ಕಿಟ್ ಧರಿಸಿಕೊಂಡೇ ಇರಬೇಕು. ಪಿಪಿಇ ಕಿಟ್ ಧರಿಸಿ ಚಿಕಿತ್ಸೆ ಕೊಡೋದು ಕಷ್ಟದ ಕೆಲಸ. ಅದರಲ್ಲೂ ಕ್ಯಾನ್ಸರ್ ಪೀಡಿತ ಕೊರೋನಾ ಸೋಂಕಿತರಿಗಂತೂ ಚಿಕಿತ್ಸೆ ನೀಡೋದು ಸುಲಭದ ಕೆಲಸವಲ್ಲ. ಚಿಕಿತ್ಸೆ ನೀಡಿದ ವೈದ್ಯರ ತಂಡಕ್ಕೆ 14 ದಿನ ಕ್ವಾರಂಟೈನ್ ಕಡ್ಡಾಯ. ಮುಂಬೈನ ಮಸೀನಾ ಆಸ್ಪತ್ರೆಯ ಕೊರೋನಾ ವಾರ್ಡ್ಗೆ ನ್ಯೂಸ್ 18 ಸೀನಿಯರ್ ಎಡಿಟರ್ ಶ್ರೇಯಾ ದೌಂಡಿಯಾಲ್ ತೆರಳಿ ಅಲ್ಲಿನ ಸ್ಥಿತಿ ಬಗ್ಗೆ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ.
ವಾರ್ಡ್ಗೆ ತೆರಳಿದ ನ್ಯೂಸ್ 18 ತಂಡ ವೈದ್ಯರು ಕೊರೋನಾ ಚಿಕಿತ್ಸೆ ಪಡಿತಾ ಇರೋರನ್ನ ಮಾತನಾಡಿಸಿದೆ. ಹೆಮ್ಮಾರಿ ಕೊರೋನಾ ವಿರುದ್ಧ ಹೋರಾಡ್ತಾ ಇರುವ ವೈದ್ಯರು ತಾವು ನೀಡ್ತಾ ಇರುವ ಚಿಕಿತ್ಸೆ ಬಗ್ಗೆ ಹಾಗೂ ಸೋಂಕಿತರು ತಮ್ಮ ಚಿಕಿತ್ಸೆಯ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. वो डॉक्टर बोले थे कि मतलब तुमको ज़्यादा सेफ्टी रखना पड़ेगा, इसलिए मैं रखा भी, लेकिन फिर भी हो गया. अनुश्री, डर तो नहीं लग रहा? हाँ. Where we make sure that every part of the body is well covered, and most importantly the part of the face, where the eye, the nose and the mouth is well covered, because we will be entering an area where there will be around 50 plus COVID positive patients, and we understand that a lot of them are still in their infectious phase, so it's like a high viral load setup. ಇನ್ನು ರಾಜಸ್ಥಾನದ ಜೈಪುರದ ಕೊರೋನಾ ಆಸ್ಪತ್ರೆಯಲ್ಲೂ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಜೈಪುರದ ವೈದ್ಯಕೀಯ ಸಿಬ್ಬಂದಿ ಹೋರಾಟವನ್ನ ಎಳೆಯಲಿಯಾಗಿ ಬಿಚ್ಚಿಟ್ಟಿದೆ ನ್ಯೂಸ್ 18. जो पहली बार टीवी चैनल पर आप देखेंगे न्यूज 18 राजस्थान के जरिए इन्फेक्शियस डिजीज हॉस्पिटल जयपुर, ये वही हॉस्पिटल है जहां इन्फेक्शियस जो पेशेंट्स हैं वो यहां पर आते हैं, चाहे वो इबोला के मरीज रहे हों, चाहे वो कोरोना के मरीज रहे हों, चाहे वो स्वाइन फ्लू के मरीज रहे, उन्हीं का इलाज इस हॉस्पिटल में होता है. ये राजस्थान का सबसे बड़ा सेंटर है. ಜೈಪುರದ ಕೊರೋನಾ ಆಸ್ಪತ್ರೆಗೆ ತೆರಳುವ ಮುನ್ನ ನಮ್ಮ ತಂಡ ಕೂಡ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿತ್ತು. ये संक्रामक और इन्फेक्शियस डिजीज हॉस्पिटल है. इसमें जितनी भी जो कम्युनिकेबल डिजीजेज होती है दुनिया में और राजस्थान में और इंडिया में जो पाई जाती है उनको हम यहाँ डील करते हैं. अभी हम जो है यहाँ पे कोरोना एक संक्रामक बीमारी है उसको हम डील कर रहे हैं. उसके जो पॉजिटिव केसेज होते हैं, जो पॉजिटिव पेशेंट होते हैं, उनको यहाँ एडमिट करते हैं. ಏನು ಕೋವಿಡ್ ಆಸ್ಪತ್ರೆಯಲ್ಲಿ ವಾರ್ಡ್ ಹೇಗಿದೆ, ಸೋಂಕಿತರಿಗೆ ಯಾವ ರೀತಿ ಚಿಕಿತ್ಸೆ ನೀಡ್ತಾ ಇದ್ದಾರೆ, ಸೋಂಕಿತರ ಮನೋಧೈರ್ಯ ಹೇಗಿದೆ ಅಂತ ನಮ್ಮ ರಾಜಸ್ಥಾನದ ನ್ಯೂಸ್ 18 ತಂಡ ಸೋಂಕಿತರ ವಾರ್ಡ್ಗೆ ಭೇಟಿ ನೀಡಿ ಸಂಪೂರ್ಣವಾಗಿ ವಿವರಿಸಿದೆ. हम लोग अंदर की तरफ आगे बढ़ रहे हैं और मैं अपने कैमरामैन साथी से भी कहूँगा कि बहुत सावधानी के साथ किसी चीज़ को छुए नहीं, टच नहीं करें, क्योंकि सीरियस पेशेंट यहाँ पर भर्ती हैं. और न्यूज़ 18 राजस्थान पर आप ये तस्वीरें देख पा रहे हैं. ये राजस्थान का सबसे बड़ा वो सेंटर है, वो हॉस्पिटल है जहाँ पर इन लोगों को भर्ती किया गया है, इनका इलाज हो रहा है और डॉक्टर्स की टीम दिन रात जुट करके काम कर रही है, अपनी जान जोखिम में डालकर काम कर रही है. हमारे कोरोना योद्धाओं की बदौलत हम धीरे धीरे कोरोना को मात देते हुए आगे बढ़ रहे हैं. ಇನ್ನು ಚಿಕಿತ್ಸೆ ಕೊಡುವವರು ಕೂಡ ಕೋವಿಡ್ ವಾರ್ಡ್ಗೆ ಹೋಗೋ ಮುನ್ನ ಸಕಲ ರೀತಿಯಲ್ಲಿ ಸಿದ್ಧರಾಗಬೇಕು. ಈ ಬಗ್ಗೆ ಖುದ್ ವೈದ್ಯಕೀಯ ಸಿಬ್ಬಂದಿಯೇ ವಿವರಿಸಿದ್ದಾರೆ ನೋಡಿ. देखिए, जैसा कि आपने अभी नोट किया होगा कि ये जो वार्ड है, आईसीयू है, इसमें किसी भी पेशेंट के परिजन मिलने के लिए हम अलाउ नहीं करते हैं, क्योंकि उससे जो सोर्स ऑफ रिडक्शन अपन नहीं करके और कोरोना को जो है फैलने के अंदर मदद मिलेगी. तो इसलिए जो है कि किसी भी तरह के कोई परिजन वगैरह जो है अपने पेशेंट से जो फोन के द्वारा बात कर ले. ಕೊರೋನಾ ವಿರುದ್ಧ ಇಡೀ ಜಗತ್ತೇ ಹೋರಾಡ್ತಾ ಇದೆ. ಕೊರೋನಾ ಸೋಂಕಿತರಿಗೆ ತಮ್ಮ ಜೀವದ ಹಂಗು ತೊರೆದು ಚಿಕಿತ್ಸೆ ನೀಡ್ತಾ ಇರೋ ವೈದ್ಯರು, ವೈದ್ಯಕೀಯ ಸಿಬ್ಬಂದಿಯೇ ಸದ್ಯದ ಯೋಧರು. ಇಂತಹ ಕೊರೋನಾ ವಾರಿಯರ್ಸ್ಗೆ ನ್ಯೂಸ್ 18 ಸಲಾಂ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಲಾಕ್ಡೌನ್ ಇದೆ, ಕೊರೋನಾ ಭೀಕರತೆ ವಿಶ್ವವನ್ನೇ ಕಿತ್ತು ತಿಂತಾ ಇದೆ. ಆದರೆ ಇದ್ಯಾವುದೂ ಕೂಡ ಖಾಸಗಿ ಶಾಲೆಯವರಿಗೆ ಲೆಕ್ಕಕ್ಕೆ ಇಲ್ಲ ಅನ್ಸುತ್ತೆ. ಲಾಕ್ಡೌನ್ ಸಡಿಲಿಕೆ ಆಗ್ತಿದ್ದ ಹಾಗೆಯೇ ಪೋಷಕರಿಂದ ಹಣ ವಸೂಲಿ ಮಾಡಬೇಕು, ಡೊನೇಷನ್ನು, ಫೀಸು, ಅದು ಇದು ಅಂತ ಹಣ ಕೇಳಬೇಕು. ಇಷ್ಟೇ ನೋಡಿ ಖಾಸಗಿ ಶಾಲೆಗಳ ಗುರಿ. ಅದಕ್ಕೆ ಖಡಕ್ ಆಗಿ ಶಿಕ್ಷಣ ಸಚಿವರು ಇವತ್ತು ವಾರ್ನಿಂಗೇ ಕೊಟ್ಟಿದ್ದಾರೆ. ಬರೀ ವಾರ್ನಿಂಗ್ ಅಲ್ಲ ರೀ, ಕೆಲವು ಖಾಸಗಿ ಶಾಲೆಗಳು ಪೋಷಕರಿಗೆ ಕಳಿಸಿದ್ದ ಫೀಸ್ ಕಟ್ಟಿ ಅನ್ನೋ ದಾಖಲೆಗಳನ್ನು ಬಿಡುಗಡೆ ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಪ್ರತಿಷ್ಠಿತ ಶಾಲೆಯ ಹಣ ಬಾಕುತನ, ಶಿಕ್ಷಣ ಇಲಾಖೆಯ ನಿಯಮಗಳು ಯಾವುದೂ ಕೂಡ ಲೆಕ್ಕಕ್ಕಿಲ್ಲ ಅನ್ನೋರಿಗೆ ಸರ್ಕಾರ ಪಾಠ ಕಲಿಸುತ್ತೆ ಅನ್ನೋ ಸಂದೇಶವನ್ನು ಕೂಡ ಮಾನ್ಯ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ. ಅಂದಹಾಗೆ ಬೆಂಗಳೂರಿನ ಪ್ರತಿಷ್ಠಿತ ಬಿಷಪ್ ಕಾಟನ್ ಸ್ಕೂಲ್ನವರು ಹಾಕಿರುವಂತಹ ಫೀಸ್ ಲೆಕ್ಕ ನಿಜಕ್ಕೂ ನಿಮ್ಗೆ ಅಚ್ಚರಿ ತರಿಸುತ್ತೆ. ಯಾಕೆಂದರೆ ಲಾಕ್ಡೌನ್ ಸಮಯದಲ್ಲೂ ಪಿಕ್ನಿಕ್ ಅಂತ ಫೀಸ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿನ ಬೆಳವಣಿಗೆಗಳನ್ನು ಕೂಡ ನೀವು ನೋಡಬೇಕು, ಏನೇನೆಲ್ಲ ಹಾಕಿದ್ದಾರೆ ಅಂತ. ನ್ಯೂಸ್ ಪೇಪರ್ಗೆ 1200 ರೂಪಾಯಿ, ಸ್ಟೇಷನರಿ ಫೀಸು 970 ರೂಪಾಯಿ, ಇನ್ನು ಕ್ಲಾಸ್ ಪಿಕ್ನಿಕ್ಕು ಅಂತ 800 ರೂಪಾಯಿ. ಇದೆಲ್ಲವೂ ಕೂಡ ಅವರ ಲಿಸ್ಟ್ನಲ್ಲಿದೆ. ಬಿಷಪ್ ಕಾಟನ್ಸ್ ಶಾಲೆಯ ಫೀಸು ಅದು ಎಷ್ಟೋ ಸಾವಿರಾರು ಗಟ್ಟಲೆ ಇರೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ.
ಅವರು ಟೋಟಲ್ ಆಗಿ ಫೀಸ್ ಹಾಕಿರೋದು 87,640. ಬಿಲ್ಡಿಂಗ್ ಫಂಡ್ಗೆ ಅಂತ ಫೀಸ್ ಹಾಕಿದ್ದಾರೆ, ಮೂಲಸೌಕರ್ಯ ಅಂತ ಫೀಸ್ ಹಾಕಿದ್ದಾರೆ, ನಿರ್ವಹಣಾ ವೆಚ್ಚ ಅಂತ ಫೀಸ್ ಹಾಕಿದ್ದಾರೆ, ಸ್ಪೋರ್ಟ್ಸ್ ಗೇಮ್ಸ್ ಅಂತ 1,635 ರೂಪಾಯಿ, ಏನೆಲ್ಲ ಫೀಸ್. ಇತರೆ ಖರ್ಚು 45,100 ರೂಪಾಯಿ. ಇದನ್ನು ಸರ್ಕಾರವೇ ಮಾನ್ಯ ಶಿಕ್ಷಣ ಸಚಿವರೇ ನಮ್ಮ ಮುಂದೆ ಇಟ್ಟಿದ್ದಾರೆ, ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ಬೇರೆ ಬೇರೆ ಖಾಸಗಿ ಶಾಲೆಯವರಿಗೆ ಒಂದು ಮೆಸೇಜ್ ಪಾಸ್ ಆಗಬೇಕು ಅಷ್ಟೇ. ಲೆಟ್ಸ್ ವೇಟ್ ಅಂಡ್ ವಾಚ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಲೆಟ್ಸ್ ಮೂವ್ ಆನ್. 4ನೇ ಹಂತದ ಲಾಕ್ಡೌನ್ ಜಾರಿಗೆ ತಂದಿರುವಂತಹ ಸರ್ಕಾರ ಭಾನುವಾರ ಅಂದರೆ ನಾಳಿದ್ದು ಸಂಪೂರ್ಣ ಲಾಕ್ಡೌನ್ ಅಂದರೆ ಕರ್ಫ್ಯೂ ತರ ಘೋಷಣೆ ಮಾಡಿದೆ. ಹಲವು ಚಟುವಟಿಕೆಗಳಿಗೆ ಮಾತ್ರ ಈಗಾಗಲೇ ಲಾಕ್ಡೌನ್ ಇಂದ ಸಡಿಲಿಕೆ ಕೊಟ್ಟಿದ್ದಾರೆ. ಆದರೆ ಭಾನುವಾರ ಮಾತ್ರ ಮೊದಲ ಹಂತದ ಲಾಕ್ಡೌನ್ ನಲ್ಲೇನಿತ್ತು ಕರ್ಫ್ಯೂ ಜಾರಿಯಲ್ಲಿರಬೇಕಾದ್ರೆ ಅದೇ ಇರುತ್ತೆ. ಈ ಬಗ್ಗೆ ಇವತ್ತು ನಗರ ಪೊಲೀಸ್ ಆಯುಕ್ತರು ಶ್ರೀಭಾಸ್ಕರ್ ರಾವ್ ಮಾಹಿತಿ ಕೊಟ್ಟಿದ್ದಾರೆ. ಭಾನುವಾರದಂದು ಸುಖಾಸುಮ್ಮನೆ ಹೊರಗೆ ಓಡಾಡಿದ್ರೆ ಲಾಕ್ಡೌನ್ ಅವಧಿಯಲ್ಲಿ ತೆಗೆದುಕೊಂಡಂತೆ ಕ್ರಮ ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು. ಶನಿವಾರ ರಾತ್ರಿ ಅಂದರೆ ನಾಳೆ ರಾತ್ರಿ 7 ಗಂಟೆಯಿಂದ ಶುರು ಆಗುತ್ತೆ ಕರ್ಫ್ಯೂ. ಸೋಮವಾರ ಬೆಳಗ್ಗೆ 7 ಗಂಟೆ ತನಕ ಇರುತ್ತೆ. ಸೊ ಬಿ ಕೇರ್ಫುಲ್. ಭಾನುವಾರ ಸಂಪೂರ್ಣ ಲಾಕ್ಡೌನ್ ಇರುತ್ತೆ ಅಂತ. ಯಾವ ರೀತಿ ಸಾಯಂಕಾಲ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆವರೆಗೂ ಕರ್ಫ್ಯೂ ಕಡ್ಡಾಯ ಮಾಡಿದಾರಲ್ಲ, ಅದೇ ನಮೂನೆ ಶನಿವಾರ ಸಾಯಂಕಾಲ ಪ್ರಾರಂಭ ಆಗೋ ಕರ್ಫ್ಯೂ ಸೋಮವಾರ ಬೆಳಿಗ್ಗೆ 7 ಗಂಟೆ ತನಕ ಜಾರಿಯಲ್ಲಿರುತ್ತೆ. ಆದರೆ ಎಸೆನ್ಷಿಯಲ್ ಸರ್ವಿಸಸ್, ಮೀಡಿಯಾ, ಹಾಸ್ಪಿಟಲ್, ಫಾರ್ಮಸಿ, ದಿನಸಿ ಅಂಗಡಿ, ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ, ಮಾಂಸದ ಅಂಗಡಿ ಇತ್ಯಾದಿಗಳು ಓಪನ್ ಆಗಿರುತ್ತೆ. ಸಭೆ ಸಮಾರಂಭ, ಪಬ್ಲಿಕ್ ಪ್ರೋಗ್ರಾಮ್ಗೆ ಕೆಲವರು ಹೋಗೋರು ಬರೋರು ಅವರು ಕಂಟ್ರೋಲಲ್ಲಿ ಇರಬೇಕು. ಮತ್ತೆ ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ಕಂಟ್ರೋಲಲ್ಲಿ ಇರಬೇಕು ಅವರು. ಮತ್ತೆ ನಾವು ಬೆಂಗಳೂರು ಸಿಟಿ ಪೊಲೀಸಿಂದ ನಾವು ಈ ಕರ್ಫ್ಯೂ ನಮಗೆ ಜಾರಿ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರಲ್ಲ ಅದನ್ನು. ಅಂಫಾನ್ ಚಂಡಮಾರುತ ಪಶ್ಚಿಮ ಬಂಗಾಳದಲ್ಲಿ ಸೃಷ್ಟಿ ಮಾಡಿರುವ ಅವಾಂತರ ಅಷ್ಟಿಷ್ಟಲ್ಲ, ಕರಾವಳಿ ತೀರದ ಬದುಕಿನೆಲ್ಲ ಮೂರಾಬಟ್ಟೆ ಮಾಡಿಬಿಡ್ತು. 80ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಹಾನಿ ಪ್ರದೇಶಗಳ ಸಮೀಕ್ಷೆ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಮಧ್ಯಂತರ ಪರಿಹಾರವಾಗಿ 1,000 ಕೋಟಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ದಾರೆ. ಹಾಗೆಯೇ ಕೊರೋನಾ ಜೊತೆಯಾಗಿ ಬಂದೊದಗಿರುವಂತಹ ಈ ಕಷ್ಟದ ಸಮಯದಲ್ಲಿ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಕೇಂದ್ರ ನೆರವಾಗುತ್ತೆ ಅಂತ ಅಭಯ ಕೂಡ ಕೊಟ್ಟಿದ್ದಾರೆ. ಪೂರ್ವ ಕರಾವಳಿಯಲ್ಲಿ ಅಂಫಾನ್ ಅಬ್ಬರ, ಒಡಿಶಾ ಪಶ್ಚಿಮ ಬಂಗಾಳದಲ್ಲಿ ಭಾರೀ ಹಾನಿ. ಬಂಗಾಳ ಕೊಲ್ಲಿಯಲ್ಲಿ ಎದ್ದು ಬಾಂಗ್ಲಾದೇಶಕ್ಕೆ ಮುನ್ನುಗ್ಗಿರೋ ಅಂಫಾನ್ ಮಾರ್ಗ ಮಧ್ಯೆ ಒಡಿಶಾ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಭಾರೀ ಹಾನಿ ಮಾಡಿದೆ. ಬಂಗಾಳದ ದಕ್ಷಿಣ, ಉತ್ತರದ 24 ಪರಗಣ ಜಿಲ್ಲೆಗಳು, ಪೂರ್ವ ಪಶ್ಚಿಮ ಮಿಡ್ನಾಪುರ, ಕೋಲ್ಕತ್ತಾ, ಹೌರಾ, ಹೂಗ್ಲಿ ಜಿಲ್ಲೆಗಳಲ್ಲಿ ಭಾರೀ ಹಾನಿ ಮಾಡಿದೆ. 80ಕ್ಕೂ ಹೆಚ್ಚು ಜನರ ಸಾವು ನೋವಾಗಿದೆ. ರಸ್ತೆಗಳ ತುಂಬೆಲ್ಲ ಮರಗಳು ಬಿದ್ದಿವೆ, ಅಂಗಡಿ ಕಾಂಪ್ಲೆಕ್ಸ್ ಕುಸಿದಿವೆ, ಬೀದಿಗಳೆಲ್ಲ ಜಲಾವೃತವಾಗಿವೆ. ಕಳೆದೊಂದು ದಿನದಿಂದಲೂ ವಿದ್ಯುತ್ ಇಲ್ಲದೆ ಜನ ಪರದಾಡುತ್ತಿದ್ದಾರೆ. ಹಾನಿ ಪ್ರದೇಶಗಳಲ್ಲಿ ಪ್ರಧಾನಿ ಮೋದಿ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಒಡಿಶಾ ಹಾಗೂ ಪಶ್ಚಿಮ ಬಂಗಾಳದ ಪ್ರತ್ಯೇಕ ಕಡೆ ಸಮೀಕ್ಷೆ ನಡೆಸಿದ್ರು. ಮೋದಿ ಜೊತೆ ಒಡಿಶಾ ಸಿಎಂ ನವೀನ್ ಪಟ್ನಾಯಕ್, ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕೂಡ ಇದ್ರು. ಪಶ್ಚಿಮ ಬಂಗಾಳದಲ್ಲಿನ ಹಾನಿ ನೋಡಿದ ಪ್ರಧಾನಿ ಮೋದಿ 1,000 ಕೋಟಿ ಮಧ್ಯಂತರ ಪರಿಹಾರ ಘೋಷಿಸಿದ್ದಾರೆ. ಅಲ್ಲದೆ ಕೊರೋನಾ ಜೊತೆಗೆ ಬಂದಿರೋ ಇಂಥ ಕಷ್ಟದ ದಿನಗಳಲ್ಲಿ ಪಶ್ಚಿಮ ಬಂಗಾಳದ ಸರ್ಕಾರದೊಂದಿಗೆ ಕೇಂದ್ರ ಇರುತ್ತೆ ಅಂದಿದ್ದಾರೆ. ಅಂಫಾನ್ ಅಬ್ಬರದಿಂದಾಗಿ ಪೂರ್ವ ಕರಾವಳಿಯಲ್ಲಿ 80ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಪಶ್ಚಿಮ ಬಂಗಾಳಕ್ಕೆ ಮಧ್ಯಂತರ ಪರಿಹಾರವಾಗಿ 1,000 ಕೋಟಿ ಘೋಷಿಸಲಾಗಿದೆ. ಮೃತರ ಕುಟುಂಬಗಳಿಗೆ ಪ್ರಧಾನಿ ಪರಿಹಾರ ನಿಧಿಯಿಂದ 2 ಲಕ್ಷ ಘೋಷಣೆ ಮಾಡಲಾಗಿದೆ. ಗಾಯಗೊಂಡವರಿಗೆ ಪ್ರಧಾನಿ ಪರಿಹಾರ ನಿಧಿಯಿಂದಲೇ 50,000 ಹಣ ನೀಡಲಾಗುವುದು. ಇದೊಂದು ಸ್ಯಾಂಪಲ್ ಸರ್ವೆ ಆಗಿದ್ದು, ಕೇಂದ್ರ ಸಮೀಕ್ಷಾ ತಂಡದಿಂದ ಮತ್ತೊಂದು ಸರ್ವೆ ನಡೆಯಲಿದೆ. ಆಗಿನ ವರದಿ ಪಡೆದು ಸಂತ್ರಸ್ತರಿಗೆ ನೆರವಾಗಲು ಮುಂದಿನ ದಿನಗಳಲ್ಲಿ ನೆರವು ನೀಡಲಾಗುವುದು ಎಂದರು ಮೋದಿ. बंगाल की इस दुख की घड़ी में हम पूरा साथ देंगे, सहयोग देंगे और बंगाल जल्द से जल्द खड़ा हो जाए, बंगाल जल्द से जल्द तेज गति से आगे बढ़े, इसके लिए भारत सरकार कंधे से कंधा मिलाकर के काम करेगी और जो भी आवश्यकताएं होगी उन आवश्यकताओं को पूर्ण करने के लिए भारत सरकार के जो भी नीति नियम है उसका पूरी तरह उपयोग करते हुए पश्चिम बंगाल की मदद में हम खड़े रहेंगे. एक एडवांस असिस्टेंस के रूप में 1,000 करोड़ रुपया भारत सरकार की तरफ से व्यवस्था की जाएगी. ಆದರೆ ಮೋದಿ ಮಾತಿಗೆ ದೀದಿ ಅಸಮಾಧಾನ ಹೊರಹಾಕಿದ್ದಾರೆ. ಈ ಪರಿಹಾರ ಯಾವುದು, ಯಾವಾಗ ಬರುತ್ತೆ ಅನ್ನೋ ಕ್ಲಾರಿಟಿಯೇ ಇಲ್ಲ ಅಂದಿದ್ದಾರೆ.
ಈ ಮಧ್ಯೆ ಸೋನಿಯಾ ಗಾಂಧಿ ನಡೆಸಿದ ಪ್ರತಿಪಕ್ಷಗಳ ವಿಡಿಯೋ ಸಂವಾದದಲ್ಲೂ ಅಂಫಾನ್ ಬಗ್ಗೆ ಪ್ರಸ್ತಾಪ ಆಗಿದೆ. ಪಕ್ಷ ಭೇದ ಮರೆತು ಇದೊಂದು ಪ್ರಾಕೃತಿಕ ವಿಪತ್ತು ಎಂದು ಘೋಷಿಸಿ ನೆರವು ನೀಡಬೇಕು, ರಕ್ಷಣೆ ಆಶ್ರಯ ನೀಡಬೇಕು, ಕೊರೋನಾ ಪರಿಹಾರಕ್ಕೂ ಅಡ್ಡಿ ಮಾಡದಂತೆ ಆಗ್ರಹಿಸಲಾಯಿತು. ಅತ್ತ ಬಾಂಗ್ಲಾದೇಶದಲ್ಲೂ ಅಂಫಾನ್ ಅಬ್ಬರ. ನಿನ್ನೆ ಸಂಜೆಯಿಂದೀಚೆಗೆ 22ಕ್ಕೂ ಅಧಿಕ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. 26ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಅಪಾರ ಹಾನಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾ